ಕೇರ್ ಇಟ್ಟಿರಲ್ಲ. ಇದನ್ನೆಲ್ಲ ನೋಡಿದರೆ ನನಗೆ ಎಷ್ಟು ಸಂತೋಷವಾಗುತ್ತೇನೆ ಗೊತ್ತೇನಕ್ಕ. ಹೌದು ರಮಣ, ಇಷ್ಟಕ್ಕೆಲ್ಲ ಕಾರಣ ಈ ನನ್ನ ಮುದ್ದಾದ 2 ರತ್ನಗಳು. ನಿಜಕ್ಕೂ ಇವರು ನನ್ನ ಬಲ. ಇವರು ಇಲ್ಲ ಅಂದಿದ್ರೆ ಎಷ್ಟು ದಿನ ನಾನು ಬದುಕೋದಕ್ಕೆ ಸಾಧ್ಯ ಇರಲಿಲ್ಲ. ಈ ರತ್ನಗಳು ಇದ್ದಿದ್ದಕ್ಕಾಗಿ ಈ ಭೂಮಿ ಮೇಲೆ ನಾನು ಬದುಕೋದಕ್ಕೆ ಸಾಧ್ಯ. ಈ ಸಂತೋಷಕ್ಕೆ ಸಂತೋಷ ಅಕ್ಕ, ಬಹಳ ಸಂತೋಷ. ಇದೇ ರೀತಿ ಮಕ್ಕಳೊಂದಿಗೆ ನಗು ನಗುತ್ತ 100 ವರ್ಷ ಬಾಳಬೇಕು ಎನ್ನುವುದೇ ಈ ನಿನ್ನ ತಮ್ಮನ ಆಸೆ ಅಕ್ಕ, ಈ ನಿನ್ನ ತಮ್ಮನ ಆಸೆ. ನಿಜ ರಮಣ. ರಮಣ ಒಬ್ಬನ ಸ್ವಭಾವ ತುಂಬಾ ಒಳ್ಳೆಯದು. ಇವನು ಸಂದೀಪ, ಇವನ ಸ್ವಭಾವ ಬಹಳ ಮುದ್ದು. ಇವನಿದಾನ ನೋಡು ರುದ್ರ. ಆಹಾ ರುದ್ರ, ಶಿವರುದ್ರ. ಇವನು ಬೆಂಕಿಯ ಚೆಂಡು. ಇವನಿಗೆ ಇಷ್ಟಿಷ್ಟಲ್ಲ, ಕಣ್ಣಲ್ಲೇ ಕೋಪ. ಏನು ಹೇಳೋ ಹಾಗೆ ಇಲ್ಲ. ಯಾರಾದ್ರೂ ಸರದು ಕುಂದ್ರು ಅಂತ ಹೇಳಿದ್ರೆ ಮುಗಿದು ಆಯ್ತು, ಅವ್ರನ್ನ ತುಂಡು ತುಂಡು ಮಾಡೇ ಬಿಡ್ತಾನೆ. ಎಷ್ಟಾದ್ರೂ ಇವನು ಶಿವರುದ್ರ, ಬೆಂಕಿಯ ಚೆಂಡು ಇವನು. ಹಾ ಮಾವ, ನೋಡಿದ್ರೆ ಒಬ್ಬರೇ ಬಂದಿರಿ, ಜೊತೆಯಲ್ಲಿ ಕವಿತಾವನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ. ಏಕೆ ಮಾವ ಕವಿತೆಯನ್ನು ಏಕೆ ಕರೆದುಕೊಂಡು ಬರ್ಲಿಲ್ಲ? ಬರುತ್ತಾಳೆ ಕಣಪ್ಪ, ನಾಳೆ ಖಂಡಿತವಾಗಿಯೂ ಬರುತ್ತಾಳೆ. ಮಾವ ನಿಧಾನವಾಗಿ ಬಂದ್ಬಿಡು, ಇವನಿಗಂತೂ ಬರೀ ಕವಿತಾಳದ ಚಿಂತೆ. ಏನು ಇಷ್ಟು ಸತಾಯಿಸ್ತೀಯ? ಅಲ್ಲ, ಅವಳು ಕವಿತಾಳ ಮೇಲೆ ಇವನು ಪ್ರಾಣನೇ ಇಟ್ಟಿದ್ದಾನೆ. ಆ ಕವಿತೆ ನೀರ ಮೇಲೆ ಪ್ರಾಣ ಇಟ್ಟಿದ್ದಾನೆ. ಏನೋ ಭೇಟಿ ಆಗಬೇಕೆಂಬ ಆಸೆ. ಎಷ್ಟೊಂದು ಸತಾಯಿಸ್ತೀಯ. ಇರ್ಲಿ ಬಿಡು. ಅದ ಹಾಗೆ ಎಲ್ಲಿದ್ದಾಳೆ ಕವಿತಾ? ಏನು ಓದ್ತಿದ್ದಾಳೆ? ಇನ್ನು ಓದೋದು ಮುಗಿಸಿದಳು ಅಥವಾ ಇನ್ನು ಓದ್ತಾನೆ ಇದ್ದಾಳು ತಮ್ಮ? ಅಕ್ಕ, ಹೆಣ್ಣು ಮಕ್ಕಳು ಎಷ್ಟು ಕಲಿತಾರೆ ಏನಕ್ಕ. ನಾಳೆ ಗಂಡನ ಮನೆಯಲ್ಲಿ ಕೆಲಸ ಮಾಡುವುದು ತಪ್ಪಿದ್ದಲ್ಲ. ಅದಕ್ಕೆ 10ನೇ ಕ್ಲಾಸ್ ವರೆಗೆ ಓದಿಸಿದ್ದೇನಕ್ಕ, ಅಷ್ಟೇ. ಎಷ್ಟಾದ್ರೂ ಕಲ್ತಿದ್ದಾಳಲ್ಲ, ಅಷ್ಟೇ ಸಾಕು ಬಿಡು ಮಾವ. ಈಗ ಅವಳನ್ನು ನೋಡಿ ಎಷ್ಟು ದಿನವಾಯ್ತು. ಅವಳನ್ನು ನೋಡಬೇಕನ್ನುವ ಆಸೆ ಆಗಿದೆ ಮಾವ, ನನಗೆ ಆಸೆ ಆಗಿದೆ. ಆಯ್ತಾಯ್ತು, ಆದಷ್ಟು ಬೇಗನೆ ಕವಿತನ ಈ ಮನೆಗೆ ಕಳ್ಸೋರಂತ. ಅಲ್ಲ ಕವಿತಾ ಇಲ್ಲಿಗೆ ಬರೋ ಹಾಗೆ ಮಾಡುವ. ಅಮ್ಮ ನಡೆಯಮ್ಮ, ತುಂಬಾ ಹೊಟ್ಟೆ ಹಸ್ತಾ ಇದೆ, ಊಟಕ್ಕೆ ಬಿಡಿಸು. ಅಯ್ಯೋ 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 ನನ್ನ ಮುದ್ದು ಕಂದ, ಇಬ್ಬರಿಗೆ ಅಷ್ಟೊಂದು ಹೊಟ್ಟೆ ಹಸಿಯ ಈಗ. ನೋಡಿ ಬನ್ನಿ, ಇವತ್ತು ಹಬ್ಬ ಇದ್ದದಕ್ಕಾಗಿ ನಿಮಗೋಸ್ಕರ ಹೋಳಿಗೆ ಹುಗ್ಗಿ ಎಲ್ಲರೂ ಮಾಡಿ